ಮನುಷ್ಯನ ಜೀವನ ಹಾಳಾಗುವುದು ಅವನ ಕಣ್ಣಿನಿಂದ. ಒಬ್ಬ ಮನುಷ್ಯನ ನಾಶಕ್ಕೆ ಕಾರಣ ಶತ್ರು ಅಲ್ಲ, ಅವನ ಕಣ್ಣು ಕಾರಣ. ಕಣ್ಣು ನೋಡುವುದು ಒಂದು ಕ್ಷಣ, ಆದರೆ ಅದರ ಗಾಯ ಜೀವನ ಪೂರ್ತಿ ಇರುತ್ತದೆ. ಮುಖ್ಯವಾಗಿ ಹೇಳುವುದಾದರೆ ಮನುಷ್ಯನ ಪಾಪ ಮೊದಲು ಕೈಯಲ್ಲಿ ಹುಟ್ಟುವುದಿಲ್ಲ, ಅದು ಕಣ್ಣಿನಲ್ಲಿ ಹುಟ್ಟುತ್ತದೆ. ಕೆಟ್ಟದ್ದನ್ನು ಮತ್ತೆ ಮತ್ತೆ ನೋಡಿದಾಗ ಮನಸ್ಸು ಕತ್ತಲಾಗುತ್ತದೆ, ಆತ್ಮ ದುರ್ಬಲವಾಗುತ್ತದೆ. ಇಂದು ಜನರು ಬದುಕುತ್ತಿಲ್ಲ, ಕೇವಲ ಹೊರಗಿನ ಲೋಕವನ್ನು ನೋಡಿ ಒಳಗೆ ಸಾಯುತ್ತಿದ್ದಾರೆ. ಕಣ್ಣು ವಿಷ ಕುಡಿದರೆ ಮನಸ್ಸು ಸಾಯುತ್ತದೆ. ನಿಮ್ಮ ಮನಸ್ಸು ಯಾಕೆ ಅಶಾಂತಿಯಾಗಿ ಇದೆ ಗೊತ್ತಾ? ನಿಮ್ಮ ಕಣ್ಣು ಪ್ರತಿದಿನ ವಿಷ ಕುಡಿಯುತ್ತಿದೆ. ಮೊಬೈಲಿನಲ್ಲಿ ನೋಡುವ ಪ್ರತಿಯೊಂದು ದೃಶ್ಯವೂ ಮೆದುಳಿನ ಮೇಲೆ ಗುರುತು ಬಿಡುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ನೆಗೆಟಿವ್ ವಿಜುವಲ್ಸ್ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಿಸುತ್ತವೆ. ಅದನ್ನೇ ಆಧ್ಯಾತ್ಮಿಕವಾಗಿ ನೋಡಿದರೆ ಅಶುದ್ಧ ದೃಷ್ಟಿ ಆತ್ಮದ ಬೆಳಕನ್ನು ಆರಿಸಿಬಿಡುತ್ತದೆ. ಎಲ್ಲ ಪಾಪಕ್ಕೂ ಬಾಗಿಲು ಕಣ್ಣಾಗಿದೆ. ಪಾಪ ಮೊದಲು ಮನಸ್ಸಿಗೆ ಬರುವುದಿಲ್ಲ, ಅದು ಕಣ್ಣಿನಿಂದ ಒಳಗೆ ಬರುತ್ತದೆ. ಅಸೂಯೆ, ಕಾಮ, ಕೋಪ, ದುರಾಶೆ ಇವೆಲ್ಲವೂ ಮೊದಲಿಗೆ ಕಣ್ಣಲ್ಲಿ ಹುಟ್ಟುತ್ತವೆ. ಕಣ್ಣು ನಿಯಂತ್ರಣ ಇಲ್ಲದವನು ಜೀವನ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ. ಇತರರ ಜೀವನ ನೋಡುತ್ತಾ ನಿನ್ನ ಜೀವನ ಕಳೆದುಕೊಳ್ಳಬೇಡ. ಇಂದು ಮನುಷ್ಯ ತನ್ನ ಕನಸಿಗಾಗಿ ಬದುಕುತ್ತಿಲ್ಲ, ಇತರರ ಜೀವನ ನೋಡಿ ದುಃಖ ಪಡುವುದಕ್ಕಾಗಿ ಬದುಕುತ್ತಿದ್ದಾನೆ. ಮುಖ್ಯವಾಗಿ ಹೇಳುವುದಾದರೆ ಸೋಷಿಯಲ್ ಮೀಡಿಯಾನಲ್ಲಿ ಜನರ ಸುಳ್ಳು ಸಂತೋಷ ನೋಡಿ ಅನೇಕರು ತಮ್ಮ ಜೀವನವನ್ನೇ ದ್ವೇಷಿಸುತ್ತಿದ್ದಾರೆ. ಆದರೆ ಸತ್ಯ ಏನು ಗೊತ್ತಾ? ಹೋಲಿಕೆ ಶುರುವಾದ ಜಾಗದಲ್ಲೇ ಶಾಂತಿ ಸಾಯುತ್ತದೆ. ನೀವು ಯಾವುದೋ ವಿಷಯವನ್ನು ಹೋಲಿಕೆ ಮಾಡಿದಾಗ ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗುತ್ತದೆ. ಕಣ್ಣಿನ ಹಸಿವು ಎಂದಿಗೂ ತೀರೋದಿಲ್ಲ. ಹೊಟ್ಟೆ ಹಸಿವಿಗೆ ಊಟ ಸಾಕು, ಆದರೆ ಕಣ್ಣಿನ ಹಸಿವಿಗೆ ಈ ಲೋಕವೂ ಸಾಲದು. ಇನ್ನಷ್ಟು ಹಣ, ಇನ್ನಷ್ಟು ಸುಖ, ಇನ್ನಷ್ಟು ಹೆಸರು ಇವೆಲ್ಲವೂ ಕಣ್ಣಿನ ಆಸೆಗಳು. ಆಸೆ ಹೆಚ್ಚಾದಷ್ಟು ಮನಸ್ಸು ಖಾಲಿಯಾಗುತ್ತದೆ. ಕೆಟ್ಟ ದೃಶ್ಯಗಳು ಮೆದುಳನ್ನು ಸುಟ್ಟು ಬಿಡುತ್ತದೆ. ನೀವು ನೋಡೋ ದೃಶ್ಯಗಳು ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಬ್ರೈನ್ ಒಂದು ಕ್ಯಾಮರಾ ಅಲ್ಲ, ಅದು ಒಂದು ಬೀಜದ ನೆಲ. ನೀವು ಏನು ನೋಡುತ್ತೀರೋ ಅದೇ ಒಂದು ದಿನ ನಿಮ್ಮ ಸ್ವಭಾವವಾಗುತ್ತದೆ. ಶುದ್ಧ ಕಣ್ಣು ಶಾಂತ ಜೀವನ. ಕಣ್ಣನ್ನು ಶುದ್ಧವಾಗಿ ಇಟ್ಟವನು ಮನಸ್ಸನ್ನು ದೇವಾಲಯವಾಗಿಸಬಹುದು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದಕ್ಕಿಂತ ದೇವರ ಚಿತ್ರ ನೋಡಿ, ಒಳ್ಳೆಯ ಮಾತು ಕೇಳಿ, ಒಳ್ಳೆಯ ದೃಶ್ಯ ನೋಡಿ, ಮನಸ್ಸು ನಿಧಾನವಾಗಿ ಬದಲಾಗುತ್ತಾ ಬರುತ್ತದೆ. ಜೀವನ ಹಾಳು ಮಾಡುವ 3 ದೃಷ್ಟಿಗಳು ಇವೆ. ಅವುಗಳೆಂದರೆ ಮನುಷ್ಯನ ಜೀವನ ನಾಶ ಮಾಡುವ 3 ಕಣ್ಣುಗಳಿವೆ. ಅಸೂಯೆಯ ಕಣ್ಣು, ಕಾಮದ ಕಣ್ಣು, ದುರಾಶೆಯ ಕಣ್ಣು. ಈ 3 ಕಣ್ಣುಗಳು ತೆರೆದರೆ ಮನುಷ್ಯನ ಬಾಗಿಲು ಮುಚ್ಚುತ್ತದೆ. ಕಣ್ಣು ತಪ್ಪಿದರೆ ಕುಟುಂಬವು ಕುಸಿಯುತ್ತದೆ. ಒಂದು ತಪ್ಪು ದೃಷ್ಟಿ ಒಂದು ಕುಟುಂಬವನ್ನೇ ಸುಡಬಹುದು. ನಂಬಿಕೆ ಒಡೆಯುವುದು ಮೊದಲು ಮನಸ್ಸಿನಲ್ಲಿ ಅಲ್ಲ, ಅದು ಕಣ್ಣಿನಲ್ಲಿ. ಇತರರ ಕಡೆ ತಪ್ಪು ದೃಷ್ಟಿ ಹಾಕಿದಾಗ ಸಂಬಂಧಗಳ ಪವಿತ್ರತೆ ಸತ್ತು ಹೋಗುತ್ತದೆ. ನಿನ್ನ ಕಣ್ಣು ನಿನ್ನ ಭವಿಷ್ಯ. ನಿನ್ನ ಭವಿಷ್ಯ ಕೈಯಲ್ಲಿ ಇಲ್ಲ, ನಿನ್ನ ಕಣ್ಣಿನಲ್ಲಿ ಇದೆ. ಒಳ್ಳೆಯದನ್ನು ನೋಡಿದ ಕಣ್ಣು ಒಳ್ಳೆಯ ಜೀವನ ಕಟ್ಟುತ್ತದೆ. ಕೆಟ್ಟದ್ದನ್ನು ನೋಡಿದ ಕಣ್ಣು ಒಳಗೆ ಮನುಷ್ಯನನ್ನು ಒಡೆದು ಹಾಕುತ್ತದೆ. ಯಾರು ತಮ್ಮ ದೃಷ್ಟಿಯನ್ನು ಕಾಪಾಡಿಕೊಳ್ಳುತ್ತಾರೋ ಅವರ ಜೀವನವನ್ನು ದೇವರು ಕಾಪಾಡುತ್ತಾನೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನುಭವವನ್ನು
ಕಮೆಂಟ್ಸ್ ಮಾಡಿ. ಮತ್ತೆ ಇಂತಹ ಜೀವನ ಬದಲಿಸುವ ಸತ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಒಂದು ಸತ್ಯ ಮಾತು ಹೇಳ್ತೀನಿ, ಒಬ್ಬ ಮನುಷ್ಯನ ಜೀವನವನ್ನೇ ಬದಲಿಸಬಹುದು, ಅದು ನಮ್ಮ ಕಣ್ಣಿನಿಂದ. ಒಬ್ಬ ಮನುಷ್ಯನ ಜೀವನವನ್ನೇ ಹಾಳು ಮಾಡಿಕೊಳ್ಳಬಹುದು, ಅದು ಅವನ ಕಣ್ಣಿನಿಂದ. ನಾವು ನೋಡುವ ದೃಷ್ಟಿ ಶುದ್ಧವಾಗಿದ್ದರೆ ದೇವರು ಕಾಣುತ್ತಾನೆ. ನಾವು ನೋಡುವ ದೃಷ್ಟಿ ವಿಷವಾದರೆ ನಮ್ಮ ಜೀವನವು ವಿಷವಾಗಿ ಕಾಡುತ್ತದೆ ಎಂಬ ಮಾತನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ಸಮಸ್ತ ವೀಕ್ಷಕರೇ, ಸಬ್ಸ್ಕ್ರೈಬನ್ನು ಮಾಡುವುದನ್ನು ಮರೆಯಬೇಡಿ.